ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ 208ನೇ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಭೀಮಾ ಕೊರೆಂಗ ವಿಜಯೋತ್ಸವ ಆಚರಣಾ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನೀಲಿ ಬಾವುಟಗಳು ಹಾರಾಡಿ ಹಬ್ಬದ ವಾತಾವರಣ ಮೂಡಿಸಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾಮಾಜಿಕ ಚಿಂತಕ ಹಾಗೂ ಅಂಬೇಡ್ಕರ್ ವಾದಿ ಶ್ರೀಧರ್ ಕಲಿವೀರ್, ಮಹಿಳೆಯರು ಹಾಗೂ ದಮನಿತ ಸಮುದಾಯಗಳು ಹಕ್ಕುಗಳಿಗಾಗಿ ಹೋರಾಡಿದ ಇತಿಹಾಸವನ್ನು ನೆನಪಿಸಿದರು. ಮಹರ್ ಸಮುದಾಯದ ಸೈನಿಕರು ಪೇಶ್ವೆಗಳ ವಿರುದ್ಧ ಹೋರಾಡಿ ಸಾಮಾಜಿಕ ನ್ಯಾಯಕ್ಕೆ ದಾರಿ ಮಾಡಿಕೊಟ್ಟರು ಎಂದು ಹೇಳಿದರು. ಇಂತಹ ಹೋರಾಟಗಳಿಂದ ಪ್ರೇರಣೆಗೊಂಡು ಬಾಬಾ ಸಾಹೇಬರು ದಲಿತರ ಉದ್ಧಾರಕ್ಕಾಗಿ ಹೋರಾಡಿದರು ಎಂದು ತಿಳಿಸಿದರು. ಗುರುಗಳು ಎಲ್ಲರೂ ಮುಖಂಡರು ಇಂಡಿಯಾದಿಂದ ಬಂದಿದ್ದಾರೆ. ಇವರೊಬ್ಬರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬಂದು ಮಾತಾಡ್ತಾ ಇದ್ದಾರೆ. ಇವರು ಯಾರು ಅನ್ನುವಾಗ ಅಂಬೇಡ್ಕರ್ ಅವರು ಇವರು ಯಾರು ಅಂತ ನನ್ನನ್ನು ಕೇಳ್ತಾ ಇದ್ದೀರಿ. ಇಲ್ಲಿ ಬಂದಿರುವ ಭಾರತದವರೆಲ್ಲರೂ ಕೂಡ ಭಾರತಕ್ಕೆ ವಿದೇಶದಿಂದ ಬಂದಂತಹ ಆರ್ಯರು, ಭಾರತಕ್ಕೆ ವಿದೇಶದಿಂದ ಬಂದಂತಹ ಮೊಘಲರು, ಭಾರತಕ್ಕೆ ವಿದೇಶದಿಂದ ಬಂದಂತಹ ಕ್ರಿಶ್ಚಿಯನರು. ಅಂದ್ರೆ ನೀವೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಟ್ಲೆ ಅವರೇ, ನಾನು ಯಾರು ಅಂತ ನೀವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ನಾನು ಭಾರತದ ಮೂಲ ನಿವಾಸಿ, ಅಶೋಕ ಮೌರ್ಯ ಚಕ್ರವರ್ತಿಯ ಮೊಮ್ಮಗ, ನಾನು ಸಿದ್ಧನಾಥನ ಮೊಮ್ಮಗ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್. ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಸಂದೇಶ್ ಮಾತನಾಡಿ, ಸಮಾಜದ ಪರವಾಗಿ ಮಾಡಿದ ಕೆಲಸವೇ ನನಗೆ ಗುರುತನ್ನ ತಂದಿದೆ ಎಂದು ಹೇಳಿದರು. ಒಟ್ಟಾಗಿ ಹೋರಾಡಿ ನ್ಯಾಯ ಪಡೆಯಬೇಕು ಎಂದು ಕರೆ ನೀಡಿದರು. ನಾವು ಭಾರತ ದೇಶಕ್ಕೆ ಅಲ್ಲೆಲ್ಲ ಬೆಟ್ಟಗಳಿಗೆ ಗುಟ್ಟಿಗೆ ಬಚ್ಚಿಟ್ಕೊಂಡು ಬಾಣ ಬಿಟ್ಟವ್ರು ನೀವು ಅಂತ ಹೇಳ್ತೀನಿ. ಬಚ್ಚಿಟ್ಕೊಂಡು ಬಾಣ ಬಿಟ್ಟವ್ರು ನೀವು, ಕತ್ತಿ ಹಿಡಿಕೊಳ್ಳೋದು ಹೇಳ್ಕೊಟ್ಟಿರೋದು ನಾವು ಭಾರತ ದೇಶಕ್ಕೆ ಅಂತ ಹೇಳ್ತೀನಿ. ಆ ಒಂದು ಡೈಲಾಗು 4 ಕೋಟಿ ಜನ ಮಾಡ್ತಾರೆ ಸೋಷಿಯಲ್ ಮೀಡಿಯಾ. ಈ ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಸುಲಗಳಲೆ, ಕಾರ್ಯದರ್ಶಿ ದಿನೇಶ್, ಖಜಾಂಚಿಗಳಾದ ಕುಮಾರ್ ಕಿತ್ತಾವರ, ರುದ್ರೇಶ್, ಸೋಮಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರ್ಯಾಲಿಯ ಸಂದರ್ಭದಲ್ಲಿ ಡಿಜೆ ಸಂಗೀತಕ್ಕೆ ಭೀಮಾ ಅಭಿಮಾನಿಗಳು ಕುಣಿದು ಸಂಭ್ರಮಿಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು.